ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಈಗನೇ ಸ್ಟಾರ್ಟ್ ಮಾಡತ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಹೋಗುತ್ತೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಎಲ್ಲ ಸಮಸ್ತ ನಾಡಿನ ಜನತೆಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನೀವೆಲ್ಲ ಯಾವ ಥರ ಮಾಡತ್ತೀರಿ ಅಂತ ಕಮೆಂಟ್ ಮಾಡಿ. ಹಬ್ಬನ ನಾವು ಯಾವ ಥರ ಮಾಡ್ತೀವಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀವಿ. ಇವತ್ತು ನಾವು ಒಳಗಿನ ಹಾಲನ್ನ ಎರೆಯಾಕತ್ತೀವಿ, ನಾಳೆ ಹೊರಗಿನ ಹಾಲು ಎರಿತೀವಿ. ನಾವು ಯಾವ ಥರ ಮಾಡ್ತೀವಿ ಅಂತ ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಇವಾಗ ಬೆಳಗ್ಗೆ ಎದ್ದು ಸ್ನಾನ ಕೆಲಸ ಎಲ್ಲ ಆಗೈತಿ. ಸಂಜೆ ಕಡೆ ಹಾಲು ಎರಿತೀವಿ ಫ್ರೆಂಡ್ಸ್. ನಾವು ಒಳಗಿಂದ ಹಾಲು ಎರಿದಾದ್ರೆ, ಹೊರಗಿಂದಾದ್ರೆ ಬೆಳಗ್ಗೆ ಎರಿತೇವೆ. ಸಂಜೆ ಕಡೆ 6, 5 ಈ ಥರ ಎರಿತೇವೆ. ಯಾವ ಥರ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಮತ್ತೇನಂದ್ರೆ ನಾನು ಯಾವುದೇ ಥರದಾದ ಚಕ್ಲಿ, ಚೋಡ ಮತ್ತು ಏನೂ ಮಾಡಿಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ನಾನು 2 ಮಕ್ಕಳು ತೊಗೊಂಡು ನಾನು ಮಾಡೋಕ್ಕಾಗಲಿಲ್ಲ. ಮಾಡ್ಬೇಕು ಅಂದ್ಕೊಂಡಿದ್ದೆ, ರವೆ ದುಂಡಿ, ಶೇಂಗಾದ ಉಂಡೆ, ಸ್ವಲ್ಪ ಮೋತಿಚೂರು ಬುಂದಿ ಅದು ಮಾಡ್ಬೇಕು ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ ಫ್ರೆಂಡ್ಸ್. ಇವ ಯಾಕೋ ನೋಡಿ ಮಾರಾಯ ಮಲ್ಕೊಂಡನ. 4 ಗಂಟೆಗೆ ಎದ್ದಿದ್ದ ಫ್ರೆಂಡ್ಸ್. ಹಾಗಾಗಿ ಇವಾಗ ಮಲ್ಕೊಂಡನ. ಟೈಮ್ ಬಂದುಬಿಟ್ಟು 10 ಗಂಟೆ ಮೇಲಾಗೈತಿ. ಅವನಿಗೂ ನನ್ನ ದೊಡ್ಡ ಮಗಂದು ತಲೆ ಸ್ನಾನ ಮಾಡಿಸಿದ್ದೆ, ನಾನು ಸ್ನಾನ ಮಾಡಿದೆ ಫ್ರೆಂಡ್ಸ್. ಇವಾಗ ಏನಿಲ್ಲ, ಸಂಜೆ ಕಡ್ಸಿ ಗ್ಯಾಸ್ ಅದು ಎಲ್ಲ ವರ್ಷಿನೇ, ಆದರೂ ಸಂಜೆ ಕಡ್ಸಿ ಅನ್ಸುತ್ತೆ ಗ್ಯಾಸ್ನ ಒರೆಸಿ. ಮತ್ತು ಗ್ಯಾಸ್ನ ಒರೆಸಿ ಪರಿಶಿನ ಒರೆಸ್ಕೋಬೇಕು ಫ್ರೆಂಡ್ಸ್. ಮತ್ತು ಸಂಜೆ ಕಡ್ಸಿ ಪೂಜೆ ಇರುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ಎಲ್ಲನೂ ಕಂಪ್ಲೀಟಾಗಿ ಪೂಜೆ ಯಾವ ಥರ ಮಾಡ್ತೀನಿ. ಫಸ್ಟ್ ಟೈಮ್ ನಾನು ನಾಗರ ಪಂಚಮಿ ಮಾಡಾಕತ್ತಿದ್ದು ಫ್ರೆಂಡ್ಸ್. ಮದುವೆಯಾಗಿ 4 ವರ್ಷ ಆದ್ರೂ ನಾನು ಮಾಡಿದ್ದಿಲ್ಲ. ಇವಾಗ ನಾನು 2 ಗಂಡಸು ಮಕ್ಕಳು ಅದಾನ ಮಾಡಬೇಕು. ಎಲ್ಲರೂ ಅಂದರು ಮಾಡು, ಮುಂದೆ ನಾಳೆ ನಿಮ್ಮ ಸೊಸ್ತ್ಯಾರು ಬಂದರು ಏನೂ ಇವ್ರ ಮನ್ಯಾಗ ನಡಿಯಿಲ್ಲ ಅಂತಂತಾರೆ. ಇಲ್ಲ ನಮ್ಮ ಕಡೆ ಎಲ್ಲ ಥರದ್ದು ಹಬ್ಬ ಮಾಡ್ತಾರೆ ನಮ್ಮ ಅತ್ತೆಯದು. ಬಟ್ ನಾನು ಮಾಡಿದ್ದಿಲ್ಲ ಇಲ್ಲಿ. ಸೊ ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದ್ರೆ ಆಯಿತು ಅಂತ ಮಾಡಾಕತ್ತೀನಿ. ನಾಗರ ಪಂಚಮಿ ಯಾವ ಥರ ಮಾಡ್ತೀನಿ ಅಂತ ಏನಾದರೂ ಚಿಕ್ಕ ಪುಟ್ಟ ತಪ್ಪಾದ್ರೆ ಪ್ಲೀಸ್ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಅದು ನನಗೆ ಗೊತ್ತಿಲ್ಲ, ಗೊತ್ತಿರೋರ ಹತ್ರ ಕೇಳ್ಕೊಂಡು ಪೂಜೆ ಮಾಡಾಕತ್ತೀನಿ ಫ್ರೆಂಡ್ಸ್. ನೋಡೋಣ ಯಾವ ಥರ ಮಾಡ್ತೀನಿ ಅಂತ. ಏನು ಮಿಸ್ಟೇಕ್ ಮಾಡಿದ್ರೆ ನಾಗಪ್ಪ ಹೊಟ್ಟೆಗೆ ಹಾಕ್ಕೊಳ್ಳಿ. ಎಲ್ಲರಿಗೂ ಇವತ್ತು ಅದೃಷ್ಟವಂತರ ಕಣ್ಣಿಗೆ ಹಾವು ಕಾಣಿಸ್ತದಂತ. ನಾನು ಹೋಸತ ಸುಮ್ಮನೆ ಇದ್ದೆ. ನನಗೆ ನಾಗರ ಪಂಚಮಿ ಅನ್ನೋದೇ ಗೊತ್ತಿದ್ದಿದ್ದಿಲ್ಲ ಫ್ರೆಂಡ್ಸ್. ಸುಮ್ಮನೆ ನಾನು ತಿರುಗಾಡತ್ತಿದ್ದೆ ಅಂದ್ರೆ ಏನೋ ಕೆಲಸ ಮಾಡತ್ತಿದ್ದೆ. ಅವಾಗ ನನ್ನ ಮುಂದಿಂದೆ ನಾಗಪ್ಪ ಹೋಯಿತು. ಸೊ ಹೋದ ವರ್ಷ ನನಗೆ ರಿಯಲಾಗಿ ನಾನು ನಾಗಪ್ಪನ ನೋಡಿದೆ. ಇವತ್ತು ನಾಳೆ ಯಾರು ನೋಡ್ತಿರೋ ಅವ್ರು ಅದೃಷ್ಟವಂತರು ಅಂತ ಹೇಳ್ತಾರೆ. ನೋಡಿದವರು ಏನು ಮಾಡೋಕ್ಕೆ ಹೋಗಬೇಡಿ, ನಮಸ್ಕಾರ ಮಾಡಿರಿ. ನಾಗಪ್ಪನೇ ನಿಮಗೆ ಏನಂತಾರೆ ರಿಯಲಾಗಿ ಕಂಡನಂತ ನಮಸ್ಕಾರ ಮಾಡಿ. ಅದಕ್ಕೆ ಯಾವುದೇ ಥರದ ಹಿಂಸೆ ಕೊಡೋಕೆ ಹೋಗಬೇಡಿ. ನೋಡಿ ಫ್ರೆಂಡ್ಸ್, ಈ ನಾಗರ ಪಂಚಮಿಗೆ ಹಾಲು ಎರಿತೇವೆ, ಉಳ್ಕಿದ ದಿವಸ ಅದು ಬತ್ತಂದ್ರೆ ನಾವೇ ಹೊಡಿತೇವೆ. ಅಂಥ ಮನುಷ್ಯರಲ್ಲ ನಾವು, ಏನು ಮಾಡೋಕ್ಕಾಗಂಗಿಲ್ಲ. ಆದ್ರೂ ಆಲ್ಮೋಸ್ಟ್ ನಮ್ಮ ಮನೆಯೊಳಗೆ ಬಂದ್ರೆ ನಾವಂತೂ ಹೊಡೆಯಂಗಿಲ್ಲ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಸಲ ಬಂದವು. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಓಡಾಡ್ತಾರೆ. ನಮ್ಮ ಮನೆಯವ್ರು ಹಿಡಿತಾರೆ, ಹಿಡಿದು ಒಯ್ದುಬಿಟ್ಟು ಬರ್ತಾರೆ. ಎಲ್ಲರೂ ಸ್ನೇಕ್ನ ಸೇವ್ ಮಾಡಿ ಅದ್ರದ್ದು ಒಂದು ಜೀವ ಹೊಡ್ಯಕ್ಕೆ ಹೋಗಬೇಡಿ. ಬಿಟ್ಟು ದೂರ ಬಿಟ್ಟು ಬರ್ರಿ. ಹಿಂಗೆ ಕಾಡು ಅಥವಾ ಹಿಂಗೆ ಬಯಲು ಜಾಗ ಇರುತ್ತಲ್ಲ ಅಲ್ಲಿ ಹೋಗಿ ಬಿಟ್ಟು ಬರ್ರಿ. ಅದೂ ಬದುಕೊಳ್ಳಿ ಫ್ರೆಂಡ್ಸ್. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡ್ತೀವಿ. ಅಡುಗೆ ಏನು ಮಾಡಲ್ಲ ಫ್ರೆಂಡ್ಸ್. ನಿನ್ನೆ ನೈಟ್ ಇತ್ತು, ಅದನ್ನೇ ಚಪಾತಿ, ಹಾಗಲಕಾಯಿ ಪಲ್ಯ ಎಲ್ಲ ಐತಿ. ಅದ್ರ ಮೇಲೆ ಬಿಟ್ಟಿನಿ, ಏನು ಮಾಡೋಕ್ಕೆ ಹೋಗಲ್ಲ. ಇವಾಗ ಅಂತೂ ಮಲ್ಕೊಂಡಾನ. ಸ್ವಲ್ಪ ಬಟ್ಟೆ ವಾಷಿಂಗ್ ಮೆಷಿನ್ ಕರೆ ಹಾಕ್ತೀನಿ ಫ್ರೆಂಡ್ಸ್, ಇಲ್ಲಾಂದ್ರೆ ತೊಳೆದರೆ ಹಾಕ್ತೀನಿ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಮನೆಯವರು ಇವತ್ತು ಸುಟಿ ಮಾಡ್ಯಾರ ಫ್ರೆಂಡ್ಸ್. ಅವ್ರಿಗೆ ಹಾಸ್ಪಿಟಲ್ನಾಗ ಅದಾರ ಅಂತ ಅಂತಿದ್ನಲ್ಲ ಫ್ರೆಂಡ್ಸ್. ಅವರು ಏನೋ ಅಡ್ಮಿಂಟ್ ಆಗ್ತಾರೆ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್. 2 ಸತ ಆಪ್ರೇಷನ್ ಆಗಿರುತ್ತೆ. 3ನೇದು ಅವ್ನು ತಡ್ಕೋತಾನೆ ಇಲ್ಲ ಅಂತ ಹಿಂಗೇರಿ ಮಾಡಿಸಲ್ಲ ಆ ಥರ. ಏನು ಮಾಡ್ತಾರೆ ಗೊತ್ತಿಲ್ಲ. ಅಲ್ಲಿ ಹೋಗ್ಯಾರ. ಬಂದ ಬಳಿಕ ಒಬ್ಬರು ರಿಲೇಷನ್ ಕರ್ಕೊಂಬರ್ತೀನಿ ಅಂತ ಹೇಳ್ಯಾರ ನಮ್ಮ ಮನೆಯವರು. ಬಂದ ಬಳಿಕ ಶೇರ್ನ ಮಾಡ್ಕೋತೀನಿ. ನನ್ನ ಪಾಪ ಮಲ್ಕೊಂಡ್ಬಿಟ್ಟೈತಿ. ಪಾಪ ತಾಚಿ ಮಾಡತ್ತಿತ್ತದು. ಇವನಿಗೆ ಮೇಲ್ಗಡೆ ಹಚ್ಚಿದ್ರೆ ಫ್ರೆಂಡ್ಸ್ ಎಷ್ಟು ಶಾರ್ಪ್ ಅದಾನಂದ್ರೆ ಸಿಕ್ಕಾಪಟ್ಟೆ ಶಾರ್ಪ್ ಅದಾನ. ಸ್ವಲ್ಪ ನನ್ನ ಆವಾಜ್ ಜೋರಾಗಿ ಕೇಳಿಸ್ತಾನೆ ಎದ್ದು ಬಿಡ್ತಾನೆ ಫ್ರೆಂಡ್ಸ್. ಅವನು ಮೇಲೆ ಹಚ್ಚಿದ್ರೆ ಹಚ್ಕೊಳ್ಳಲ್ಲ ಫ್ರೆಂಡ್ಸ್. ಅವನು ಇಲ್ಲಿ ಸ್ವಲ್ಪ ನೊಣದು ಭಾಳ ಕಾಟ ಐತೆ ಅಂತ ಹೇಳಬೇಕು. ಇದು ಫ್ರೆಂಡ್ಸ್ ಮೊನ್ನೆ ನನ್ನ ಮಗನಿಗೆ ಕಡಿದು ಫುಲ್ ಮೈ ತುಂಬ ಗುಳ್ಳಿ ಆಗಿಬಿಟ್ಟಿದ್ದು. ಇದು ಭಾಳ ಡೇಂಜರ. ಯಾರಾದರೂ ಇಂಥ ಹೊರಗೆ ಈ ಥರ
ಗಿಡ ಹುಲ್ಲದು ಇತ್ತಂದ್ರೆ ಇವು ಭಾಳ ಇರುತ್ತೆ. ಈ ಥರ ಏನಾದರೂ ಇತ್ತಂದ್ರೆ ಇದನ್ನ ಒಟ್ಟು ಮನ್ಯಾಗ ಬರೋಕ್ಕೆ ಬಿಡಬೇಡಿ ಫ್ರೆಂಡ್ಸ್. ಇವಾಗ ನಾನು ಅದನ್ನು ಹೊರಗೆ ಹಾಕ್ತೀನಿ. ನಮ್ಮದು ಸೈಡ್ ಮನೆ ಇರೋದ್ರಿಂದ ಎಲ್ಲಿದಾದರೂ ಬಂದುಬಿಡ್ತಾವೆ ಫ್ರೆಂಡ್ಸ್. ಅವು ಇದು ಬಾಕೆಟ್ ಕಡಿತಂದ್ರೆ ಹುಡುಗರು ಬಾಕೆಟ್ ಅಥವಾ ದೊಡ್ಡವ್ರಿಗೆ ತ್ರಾಸು ಭಾಳ ಇದು. ಹಾಗಾಗಿ ಬತ್ತಂದ್ರೆ ಅದನ್ನು ಬರೋಕ್ಕೆ ಬಿಡಬೇಡ್ರಿ ಫ್ರೆಂಡ್ಸ್. ನೋಡಿ ಹೆಂಗೆ ಹೋಗ್ತೈತೆ ಪತ್ರ ಮೇಲೆ. ಇಲ್ಲೇ ಒಳಗೆ ಬರ್ತಾವೆ. ಒಂದು ನಾನಾ ಥರ ಹುಳುಗಳು ಬರ್ತಾವೆ ಫ್ರೆಂಡ್ಸ್. ನಮ್ಗಾರ ಒಂಥರ ಅನಿಸ್ತೈತಿ, ಏನು ಮಾಡೋಕ್ಕಾಗಲ್ಲ. ಅವ್ರದ್ದು ಒಂದು ಜೀವ, ನಾವೇನು ಹೊಡ್ಯಕ್ಕೆ ಹೋಗಲ್ಲ. ಅದನ್ನ ಹೊಯ್ದು ಹೊರಗೆ ಬಿಡ್ತೀವಿ ಫ್ರೆಂಡ್ಸ್. ಮೊನ್ನೆ ಇವನಿಗೆ ಕಡ್ದು ಬಿಟ್ಟಿತ್ತು. ಬೌ ಎಲ್ಲಿ ಕಡ್ದಿತ್ತಪ್ಪ ನಿನಗೆ? ಬೌ ಎಲ್ಲಿ ಕಡ್ದಿತ್ತು? ಎಲ್ಲಿ ಕಡ್ದಿತ್ತು ಬೌವ? ಎಲ್ಲಿ ಕಡ್ದಿತ್ತಾ? ಇಲ್ಲೆಲ್ಲ ಬೆನ್ನಾಗೆಲ್ಲ ಗುಳ್ಳಿ ಆಗಿಬಿಟ್ಟಿದ್ವು ಫ್ರೆಂಡ್ಸ್. ಅವು ಒಂಥರಾನೇ ಗುಳ್ಳಿ ಆಗ್ತಾವೆ. ಕೆಟ್ಟು ಎಷ್ಟು ತುರಿಸಿದ್ರು ಅವ್ರಿಗೆ ಸಮಾಧಾನ ಆಗಂಗಿಲ್ಲ. ಆ ಪರಿ ಅದು ಏನಾರ ಕಡಿತಂದ್ರೂ ಅದಕ್ಕೆ ಪರಿಹಾರ ಫ್ರೆಂಡ್ಸ್. ಬಿದ್ದಿತ್ತ ಮಣ್ಣು, ಹಾಳು ಮಣ್ಣು ಇರುತ್ತಲ್ಲ, ಹಾಳು ಮಣ್ಣು ಅಂದ್ರೆ ಮನೆ ಭಾಳ ಸೂಸ್ ಮಣ್ಣು ಇರುತ್ತಲ್ಲ, ಆ ಮಣ್ಣನ್ನು ಹಚ್ಚಿ ಜಳಕ ಮಾಡಬೇಕು. ಇಲ್ಲ ತಣ್ಣೀರು ಜಳಕ ಮಾಡಬೇಕು. ಈ ಬತ್ತಿ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಮೈ ತುಂಬ ತಣ್ಣೀರು ಜಳಕ ಮಾಡಿಸಿ, ಹಾಳು ಮಣ್ಣು ಒಂದು ವೇಳೆ ಸಿಗಲಿಲ್ಲ ಅಂದ್ರೂ ತಣ್ಣೀರು ಜಳಕ ಮಾಡಿಸಿ ಈ ಬತ್ತಿ ಅಥವಾ ಪೌಡ್ರ್ಕಿನ ಈ ಬತ್ತಿ ತುಂಬಾ ಒಳ್ಳೆಯದು. ಈ ಬತ್ತಿನ ಹಚ್ಚಿಬಿಡಿ, ಕಡಿಮೆ ಆಗಿಬಿಡುತ್ತೆ. ಆವಾಗಿಂದ ಕಡಿಮೆ ಆಗುತ್ತೆ. ಅಲ್ಲ ಅಪ್ಪಾಜಿ, ನೀನು ಮನೇಲಿ ಬೌ ಕಡ್ದೋಗಿತ್ತಿಲ್ಲ? ಹೆಂಗೆ ಪಪ್ಪ ರಾತ್ರಿ ಎದ್ದು ನಿನ್ನ ಸೇವೆ ಮಾಡತ್ತಿದ್ದ ಇಲ್ಲ? ಅವನು ಇವತ್ತಲ್ಲಿ ತೊಳ್ಕೊಂಡಾನೆ. ಇಲ್ಲ ಬಂಗಾರಿ, ಇಲ್ಲ ಶನಿ, ಏನು ತಿನ್ನಾತಿ? ಏನು ತಿನ್ನಾತಿ? ಅದೇನು ಅದೇನು? ಚೆಬ್ಬು ಚೆಬ್ಬು. ಹಾಯ್ ಫ್ರೆಂಡ್ಸ್, ಇದು ಸಂಜೆ ಕಡೆ ಒಳಗಿನ ಹಾಲು ಎರಕ್ಕೆ ನಮ್ಮ ಮನೆಯವರೆಲ್ಲನೂ ಬೇಕ್ರಿ ಒಳಗಿನ ತೊಗೊಂಬಂದಿದ್ದರು. ಚಕ್ಲಿ, ಚೂಡ, ಉಂಡೆ ಒಂದು 10 ಥರ ಎಲ್ಲನೂ ಸೇರಿಸಿ ಎಳ್ಳು ಮೇನ್ ಬೇಕು ಫ್ರೆಂಡ್ಸ್ ನಾಗಪ್ಪಗೆ ಹಾಲು ಎರಕ್ಕೆ. ಈ ಥರ ಎಲ್ಲ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ನಾನು ಕಾಯಿ ಒಡೆದು ಪೂಜೆನೂ ಮಾಡಿದ್ನಿ. ಒಂದು ಸ್ವಲ್ಪ ಹಿಟ್ಟಲ್ಲಿ ನಾಗಪ್ಪನ ಮಾಡಿ ಇದು ಒಳಗಿನ ಹಾಲು ಈ ಥರ ಎರಿತೀವಿ ಫ್ರೆಂಡ್ಸ್. ನಾನು ಕಂಪ್ಲೀಟಾಗಿ ಇಲ್ಲಿ ತೋರ್ಸಾತೀನಿ ನೋಡಿ. ಈ ಥರ ಪೂಜೆ ಮಾಡ್ತೀವಿ. ಪೂಜೆ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪೂಜೆ ಮಾಡಿ ಒಂದು ಅರ್ಧ ತಾಸು ಆಗಿರಲಿಲ್ಲ, ನನ್ನ ಮಗ ಹೋಗಿ ಅಲ್ಲಿ ಎಲ್ಲ ಎಲ್ಲನೂ ಅದು ಪಳಾರ ತಿನ್ನಾಕತ್ತಿದ್ನ ಫ್ರೆಂಡ್ಸ್. ಅವನು ಚಿಕ್ಕವನೆಲ್ಲ ಏನು ಹೇಳಿದ್ರು ಕೇಳಕತ್ತಿದ್ದಿಲ್ಲ. ನಮ್ಮ ಮನೆಯವರು ಇರಲಿ ಬಿಡು, ಇವಾಗ ಒಂದು ಅರ್ಧ ತಾಸು ಆಗೈತೆ ಅಂತ ಅಂದರು. ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ.